ಕೋನಕುಂಟ್ಲ ಗ್ರಾಮದ ಹುಣ್ಣಿಮೆಯ ಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಭಕ್ತರ ಭಾಗಿ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕೋನಕುಂಟ್ಲ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಅಂಗವಾಗಿ ವಿಶೇಷ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ಗಿರಿ ಪ್ರದಕ್ಷಿಣೆಗೂ ಮುನ್ನ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ನಂತರ ದೇವಸ್ಥಾನದ ಮುಂಭಾಗದಲ್ಲಿ ದೀಪಾರಾಧನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ ಭಕ್ತರಿಗೆ ಅರ್ಚಕರು ಹಣೆಯ ಮೇಲೆ 2 ಬಿಳಿ ನಾಮ ಹಾಗೂ 1 ಕೆಂಪು ನಾಮವನ್ನು ಹಾಕಿ ಆಶೀರ್ವದಿಸಿದರು. ಗಿರಿ ಪ್ರದಕ್ಷಿಣೆಯ ಅಂಗವಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಕೋನಕುಂಟ್ಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಪ್ರದಕ್ಷಿಣೆಯು ರಾಮಕೋಟಿ ದೇವಸ್ಥಾನ, ಸಿದ್ದರಗವಿ, ಉಲುವರಮ್ಮ ದೇವಸ್ಥಾನ, ಸೋಮಕಲಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಹನುಮಯಗಾನಹಳ್ಳಿ ಸೀತಾರಾಮ ಸ್ವಾಮಿ ದೇವಸ್ಥಾನಗಳ ಮಾರ್ಗವಾಗಿ ಸಾಗಿ ಪುನಃ ಕೋನಕುಂಟ್ಲ ದೇವಸ್ಥಾನಕ್ಕೆ ಬಂದಿತು. ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸುಮಾರು 3,000ಕ್ಕೂ ಹೆಚ್ಚು ಪುರುಷರು, ಮಹಿಳೆಯರು ಹಾಗೂ ಮಕ್ಕಳು ಅತ್ಯಂತ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಹುಣ್ಣಿಮೆಯ ದಿನದಂದು ನಡೆದ ಈ ಗಿರಿ ಪ್ರದಕ್ಷಿಣೆಯು ಭಕ್ತರಲ್ಲಿ ಸಡಗರ ಮತ್ತು ಸಂಭ್ರಮವನ್ನು ಮೂಡಿಸಿತು. ಸತೀಶ್ ಸತೀಶ್ ಅಂತ ಹೇಳ್ಬಿಟ್ಟು ನಾವು ಗ್ರಾಮ 10 ವರ್ಷದಿಂದ ಬಟ್ಲಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿರುತ್ತೇನೆ ಹಾಗೂ ಈಗಿನ ಕೃಷಿಕ ಸಮಾಜದ ಖಜಾನ್ಸಿಯಾಗಿರುತ್ತೇನೆ. ನಾವು 2022ರಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಪಾ ಆಶೀರ್ವಾದದಿಂದ ನಾವು 2022ರಂದು ತಿರುವಣ್ಣಾಮಲೈಗೆ ಹೋಗಿರುತ್ತೇವೆ. ಅಲ್ಲಿ ಗಿರಿ ಪ್ರದಕ್ಷಿಣೆ ಅಲ್ಲಿ 14 ಕಿಲೋಮೀಟರ್ ನಡೆಯುತ್ತದೆ. ಅಲ್ಲಿ ಹುಣ್ಣಿಮೆ ದಿನ ಮಾಡಿರುತ್ತಾರೆ. ಅದೇ ಹುಣ್ಣಿಮೆ ದಿನ ಈ ಕೋನಕುಂಟ್ಲ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಜಾತ್ರೆ ಮಹೋತ್ಸವ ನಡೆಯುತ್ತದೆ. ಆ ಹುಣ್ಣಿಮೆಗೂ ಈ ಹುಣ್ಣಿಮೆಗೂ ಸ್ವಲ್ಪ ಅನುಸಂಧಾನವಿದ್ದು ನಾವು ಅಲ್ಲಿಂದ ನಮಗೆ ಒಂದು ಯೋಚನೆ ಬಂತು. ಆ ಯೋಚನೆ ಬಂದಾಗ ಯಾಕೆ ಇಲ್ಲಿ ಇದೆಯಲ್ಲ, ಗಿರಿ ಪ್ರದಕ್ಷಿಣೆ ಮಾಡ್ಬೋದಲ್ಲ, ನಮ್ಮ ಭಕ್ತಾದಿಗಳ ಕಷ್ಟಗಳು ಇತ್ಯರ್ಥವಾಗುತ್ತಲ್ಲ, ಈ ದೇವಸ್ಥಾನ ಸ್ವಲ್ಪ ಹಿಂದೆ ಹೋಗಿದೆ, ಇದು ಏನಾದರೂ ಆಗ್ಬಿಟ್ಟು ನಾವು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಈ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮುಖ್ಯವಾದ ದೇವಸ್ಥಾನವಾಗಿದ್ದು, ಇದು ಒಂದು ಪುರಾತನವಾಗಿ ಒಂದು ವೃತ್ತದಿಂದ ಉದ್ಭವವಾಗಿರುವ ವೆಂಕಟೇಶ್ವರ ಸ್ವಾಮಿ ಅಂತ ನಾವು ಜನರು ಭಾವಿಸಿರುತ್ತಾರೆ. ಪ್ರತಿ ಹುಣ್ಣಿಮೆಯೆಂದು ಪ್ರತಿ ವರ್ಷಕ್ಕೊಂದು ದಿವಸ ಪ್ರತಿ ಹುಣ್ಣಿಮೆಯೆಂದು ಇಲ್ಲಿ ಜಾತ್ರಾ ಮಹೋತ್ಸವ ನಡೆದು ತೇರು ನಡೆಯುತ್ತದೆ. ಹಾಗೂ ನಮಗೆ ಬಂದಿರುವ ದೇವರು ನಮಗೆ ಇಚ್ಛಿಸಿರುವ ಆದೇಶದಂತೆ ನಾವು ಇಲ್ಲಿ ಯಾಕೆ ಹುಣ್ಣಿಮೆಯ ಗಿರಿ ಪ್ರದಕ್ಷಿಣೆ ಮಾಡಬಾರದು ಅಂತ ಹೇಳಿಬಿಟ್ಟು 5 ಜನ ಭಕ್ತಾದಿಗಳಿಂದ ಸ್ಟಾರ್ಟ್ ಮಾಡಿರ್ತೇವೆ. 5 ಜನ, ನಾನು ಸತೀಶ್ ಸೇರಿ ನಾಮಾಲ ಬೈರೆಡ್ಡಿ ಅಂತ ಹೇಳ್ಬಿಟ್ಟು, KS ರಾಜಾರೆಡ್ಡಿ ಡಾನ್ ಅಂತ ಹೇಳ್ಬಿಟ್ಟು, ಮತ್ತೆ ಪ್ಯಾಟ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು, ಇನ್ನು ಹೋಟ್ಲು ಅಪ್ಪಿ ಅಂತ ಹೇಳ್ಬಿಟ್ಟು ಸೋಮಶೇಖರ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ 5 ಜನ. ನಾವು ಇಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿವೆ ಅಂದರೆ, ಸ್ವಾಮಿ ಈ ದೇವಸ್ಥಾನ ಜಾಸ್ತಿ ಪವಾಡವಾಗಿದ್ದು, ಈ ದೇವಸ್ಥಾನ ನೀನೇ ಏನಾದರೂ ಮಾಡಿಬಿಟ್ಟು ಇದನ್ನ ಆಚೆಗೆ ತಲುಪಿ ಜನರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ವರ್ಷಗಳ ಮಳೆ ಆಗಿ ಭಕ್ತಾದಿಗಳ ಆಶೀರ್ವಾದ ಚೆನ್ನಾಗಿದ್ದು ಇದನ್ನ ನಾವು ಚೆನ್ನಾಗಿ ಅಭಿವೃದ್ಧಿ ಆಗಬೇಕಂತ ಹೇಳ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡಿವೆ. ಆ ಸಂಕಲ್ಪದಿಂದ ಜನಗಳು ನಾವು 5ರಿಂದ 2ನೇ ತಿಂಗಳು 17 ಜನ ಆದರು, 17ರಿಂದ 300 ಜನ ಆದರು, 300ರಿಂದ 3,000ವರೆಗೂ ಇವತ್ತು ನಡೀತಾ ಇದೆ. ಸುಮಾರು ನಮ್ಮ ಬೆಂಗಳೂರು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ನಾವು ತಮಿಳುನಾಡಿಂದ ಬಂದುಬಿಟ್ಟು ಇಲ್ಲಿ ಭಕ್ತಾದಿಗಳು ಬಂದಿರ್ತಾರೆ. ಇಲ್ಲಿನ ಉದಾಹರಣೆ ಹೇಳ್ತೀನಿ. ಒಬ್ಬರಿಗೆ ಮಾನಸಿಕವಾಗಿ ಅಲ್ಲಿ 3 ನಾಮ ಹಾಕೋವರಿಗೆ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ. ಅವರಿಗೆ ಇಲ್ಲಿ ಬಂದು ಸೇವೆ ಮಾಡಿದ್ದಕ್ಕೆ ನೀವು ಬೇಕಾದರೆ ನಿದರ್ಶನ ಕೇಳಿಬಿಟ್ಟು ಅವರಿಗೆ ಇವಾಗಲೂ ಸರೋಗಿ ದೇವರ ಕೃಪೆಯಿಂದ ಹೊಸಕೋಟೆಯಿಂದ ಬಂದು ಇವರು ಇಲ್ಲಿ ಅವರು ಪ್ರತಿ ತಿಂಗಳು ಇಲ್ಲಿ ಸೇವೆ ಮಾಡಿರುತ್ತಾರೆ. 10 ವರ್ಷಗಳಿಂದ ಮದುವೆಯಾಗಿ ಅವರಿಗೆ ಮಕ್ಕಳಿಲ್ಲ. ಅವರು ಬೇಡಿಕೊಂಡ ಮೇಲೆ ಅವರಿಗೆ ನಿದರ್ಶನ ಇದ್ದಾರೆ, ಕೇಳಬೇಕಾದ್ರೆ ಕೇಳಿ. ಅವರಿಗೆ 10 ವರ್ಷದ ನಂತರ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ ಮೇಲೆ ತಿಂಗಳಿಗೂ ಅವರಿಗೆ ಮಕ್ಕಳಾಗಿದ್ದಾರೆ. ಅವರು ಇದು ಆನಂದ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅವರಿದ್ದಾರೆ. ಅದಕ್ಕೆ ನಿದರ್ಶನ ಕೇಳಬಹುದು, ಅವರು ಕೇಳಬಹುದು. ಅವರಿಗೆ ಮಕ್ಕಳಾಗಿದ್ದಾರೆ. ಇಲ್ಲಿ ಜನರ ಅವರವರ ಪ್ರಾರ್ಥನೆಯನ್ನು ಬೇಡಿಕೊಂಡು ಈ ಇದು ಕೋನಕುಂಟ್ಲು ಬಟ್ಲಳ್ಳಿ ಗ್ರಾಮ ಪಂಚಾಯತಿ ಬೋಡಂಪಲ್ಲಿ ಮುಜರಾ ಆಗಿದ್ದ ಲಕ್ಷ್ಮೀ ದೇವಸ್ಥಾನ ಸಾಯಂಕಾಲ 5 ಗಂಟೆಗೆ ಪ್ರತಿ ಹುಣ್ಣಿಮೆಗೆ
ಪ್ರತಿ ಹುಣ್ಣಿಮೆಗೆ 5 ಗಂಟೆಗೆ ಸ್ಟಾರ್ಟ್ ಆಗಿ ಇಲ್ಲಿ ದೇವರ ಗಿರಿ ಪ್ರದಕ್ಷಿಣೆ ಇಲ್ಲಿಂದ ಸ್ಟಾರ್ಟ್ ಆಗಿ ದೇವರಿಗೆ ಅರಿಕೆ ಮಾಡಿಕೊಂಡು ಹುಲ್ಲೂರಮ್ಮ ದೇವಸ್ಥಾನ, ಸಿದ್ಧಗವಿ ದೇವಸ್ಥಾನ, ಸ್ವಾಂಕ್ಲಹಳ್ಳಿ ಕ್ರಾಸ್ ಆಂಜನೇಯ ಅಭಯಾನ ದೇವಸ್ಥಾನದಿಂದ ರಾಯಪಲ್ಲಿ ಕೋದಂಡರಾಮ ದೇವಸ್ಥಾನದಿಂದ ಬಂದು ಇಲ್ಲಿ ಯಜ್ಞವಲ್ಕ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ ಇಲ್ಲಿ ಬಂದು ಅವರು ಕೋರಿಕೆಗಳನ್ನು ಬೇಡಿಕೊಂಡಿರುತ್ತಾರೆ. ಬೇಡಿಕೊಂಡು ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ನಡೆಯುತ್ತದೆ. 151 ರೂಪಾಯಿ ಇರುತ್ತದೆ. ಅನ್ನದಾನ ಭಕ್ತಾದಿಗಳು ಅನ್ನದಾನ ಸಂತರ್ಪಣೆ ಯಾರಿಗೆ ಬೇಡಿಕೆ ಈಡೇರುತ್ತೋ ಅವರು ಉಚಿತವಾಗಿ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಅದರಿಂದ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಭಾಗಿಯಾಗಿ ಲೋಕ ಕಲ್ಯಾಣಕ್ಕೆ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಹೇಳಿಬಿಟ್ಟು ನಾವು ಇಚ್ಛೆ ಮಾಡಿಕೊಳ್ಳುತ್ತಿದ್ದೇವೆ. ಅಷ್ಟು ಶಕ್ತಿ ಇದೆ ಸರ್ ಇಲ್ಲಿ. ಅದಕ್ಕೆ ಅಲ್ಲಿ ಗ್ಯಾರಂಟಿಯಾಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ಅವ್ರು ದುಡ್ಡೇನು ಕೊಡೋಂಗಿಲ್ಲ, ಪೂಜಾರ ಕೊಡೋಂಗಿಲ್ಲ, ಹುಣ್ಣಿಗೆ ಆಗೋಂಗಿಲ್ಲ. ಬರೀ ಅವರು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಸಂಕಲ್ಪ ಮಾಡಿಕೊಂಡ್ರೆ ಅದೇ ಉತ್ತಮ ಫಲಿತಾಂಶ ಸಿಗ್ತದಂತ ನಾವೆಲ್ಲ ನಂಬಿದ್ದೀವಿ. ಬೇಕಾದರೆ ನೀವು ಒಂದು ಜೊತೆ ಪೂಜೆ ಮಾಡಿಕೊಡ್ರಿ, ನೀವೇ ಬೇಕಾದರೆ ನಿಮಗೆ ಆ ಶಕ್ತಿಯನ್ನು ಕಾಣಿಸುತ್ತೆ ಸರ್. ಜೈ ಶ್ರೀಮನ್ನಾರಾಯಣ. ಅದು ಇಟ್ಕೊಳ್ಳಿ ಪೇಪರ್ ಹಿರಿಯರು ಒಂದು ಮಾತಾಡಿ ಮಾತಾಡಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾನಕುಂಟಲ ದೇವಸ್ಥಾನ ಇಲ್ಲಿ ಸನಾತ ಕಾಲದಿಂದ ದೇವರು ನೆಲೆಸಿದ್ದಾರೆ. ಇಲ್ಲಿ ಅತಿ ಅದ್ಭುತವಾದ ಶಕ್ತಿ ಇದೆ, ಪವಾಡ ಇದೆ. ಏನೆಂದರೆ ಇಲ್ಲಿ ಬಂದು ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ಸಂಕಲ್ಪ ಮಾಡಿಕೊಂಡ್ರೆ ಕಷ್ಟಗಳೆಲ್ಲ ತೊಳಿತದೆ, ದೂರ ಹೋಗ್ತದೆ, ನಾಶವಾಗ್ತದೆ. ಅವನು ದಿನೇ ದಿನೇ ಅಭಿವೃದ್ಧಿ ಆಗ್ತಾನೆ. ಆ ಭಕ್ತಾದ ಒಂದು ಶಕ್ತಿ ಈ ಪವಾಡ ಇಲ್ಲಿದೆ, ಮೊದಲಿಂದ ಇದೆ ಸರ್. ನಮ್ಮ ಮುತ್ತಾತ ಕಾಲದಲ್ಲಿ ನಮ್ಮ ಅಪ್ಪ ಅವರು ಹೇಳ್ತಾಯಿದ್ರು, ತಾತ ಎಲ್ಲ ಹೇಳ್ತಾಯಿದ್ರು ಇಲ್ಲಿ ಶಕ್ತಿ ಇದೆ ಅಂತ. ಇಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ದೇವರ ಹತ್ರ ಬಂದುಬಿಟ್ರೆ ಸಾಕು, ಆ ಶಕ್ತಿ ನಮಗೆ ಕೊಡ್ತಾರೆ. ಮತ್ತು ಇಲ್ಲಿ ವಿಶೇಷವಾಗಿ 3 ವರ್ಷದಿಂದಲ್ಲ 2022ರಿಂದ ಸ್ಟಾರ್ಟ್ ಮಾಡಿದ್ದಾರೆ ಗಿರಿ ಪ್ರದರ್ಶನ ಅಂತ. ಇಲ್ಲಿ ಮೊದಲು 5 ಜನದಿಂದ ಮಾಡಿದರು. ಪಾಪ ಅವ್ರನ್ನು ಏನು ಇವರು 5 ಜನ ಮಾಡ್ತಾ ಇದ್ದಾರೆ ಗಿರಿ ಪ್ರದರ್ಶನ, ಯಾಕೆ ಇವ್ರಿಗೇನೋ ಇವ್ರ ಕಷ್ಟ ಏನು ಬಂದಿದೆಯಾ ಅಂತ ಜನಗಳು ಒಬ್ಬೊಬ್ಬರು ತಿಳ್ಕೊಳ್ತಾ ಇದ್ರು. ಆವಾಗ ಅವರು ಒಂದೇ ಒಂದು ಏನೋ ಪೌರ್ಣಿಮೆ ದಿವಸ ಮಾಡಿದರು, 2ನೇ ದಿವಸ ಮಾಡಿ 2ನೇ ತಿಂಗಳು ಮಾಡಿದರು. 3ನೇ ತಿಂಗಳಲ್ಲಿ ಆ ಜನ ಏನು ಬಂದರು ಅಂದರೆ ವಿಶೇಷ ಜನ ಬಂದರು. ಯಾಕಂದರೆ ಇಲ್ಲಿ ಏನೋ ಪವಾಡ ಇದೆ. ಯಾಕೆ ಅವ್ರು ಮಾಡ್ತಾ ಇದ್ದಾರಲ್ಲ, ನಾವು ಮಾಡಿದ್ರೆ ನಮಗೆ ಪುಣ್ಯ ಬರ್ತದೆ, ಒಂದು ಭಕ್ತಿ ಶಕ್ತಿ ಬರ್ತದೆ, ಮಕ್ಕಳಿಗೆ ಎಲ್ಲ ಶಕ್ತಿ ಮೊದಲೇನೋ ಆರೋಗ್ಯ ಕೊಡಬೇಕಂತ ಎಲ್ಲರೂ ಬಂದರು. ಬಂದ ತಕ್ಷಣ 3ನೇ ತಿಂಗಳಲ್ಲಿ 1000 ಜನ ಬಂದರು. ಅದರಲ್ಲಿ 5 ಜನ ಅದರಲ್ಲಿ ಏನೋ ಬರೀ ಆರೋಗ್ಯ ಸರಿ ಇಲ್ಲ, ಏನೋ ಆರೋಗ್ಯ ಬರೀ ಕೆಟ್ಟೋಗಿತ್ತು ಪಾಪ ಅವ್ರಿಗೆ. ಅವ್ರೇನು ಮಾಡಿದ್ರು ಅಂದರೆ ಕಷ್ಟ ಬಿದ್ದು 3ನೇ ತಿಂಗಳಲ್ಲೇ ಪ್ರದರ್ಶನ ಮಾಡಿಬಿಟ್ರು, ಗಿರಿ ಪ್ರದರ್ಶನ ಮಾಡಿಬಿಟ್ರೆ ದೇವಸ್ಥಾನ ಬಂದು ಕೂತ್ಕೊಂಡು ಸಂಕಲ್ಪ ಮಾಡಿದ್ರು. ಅಪ್ಪ ನಮಗೆ ಆರೋಗ್ಯ ಚೆನ್ನಾಗಿ ಬಂದರೆ, ಕ್ಲೀನ್ ಆದರೆ ಏನೋ ಆರೋಗ್ಯ ಮತ್ತು ತೊಡಿಬೇಕು, ನಮಗೆ ನಾವು ಚೆನ್ನಾಗಿ ನಡೆದರೆ, ಆರೋಗ್ಯ ಚೆನ್ನಾಗಿ ನಾವು ಊಟ ಮಾಡಿದರೆ ನಮಗೆ ಒಳ್ಳೇದಾದರೆ ನಿಮಗೆ ಇಲ್ಲಿ ಅಭಿಷೇಕ ಮಾಡಿಬಿಟ್ಟು ಇಲ್ಲಿ ಊಟದ ವ್ಯವಸ್ಥೆ ನಾವೇ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡ್ರು. ಆವಾಗ ಆ ಸಂಕಲ್ಪದ ಆ ತಿಂಗಳು ಆದಮೇಲೆ 4ನೇ ತಿಂಗಳು ಅವರೇ ಬಂದು ಆರೋಗ್ಯ ಎಲ್ಲ ಸರೋಯ್ತು, ಊಟ ಚೆನ್ನಾಗಿ ಮಾಡ್ತಾಯಿದ್ರು. ಗಿರಿ ಪ್ರದರ್ಶನ ಅವರೇ ಬಂದು ಮಾಡಿ ಇಲ್ಲಿ ಊಟ ಮಾಡಿಸಿದ್ರು. ಅವರು ಕುಟುಂಬ ಇವಾಗ ಸುಖವಾಗಿದೆ. ಅವರು ಉದ್ಯೋಗದಲ್ಲಿದ್ದರು, ಅವ್ರ ಉದ್ಯೋಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ಇಲ್ಲಿ ಮುಂದುವರಿದು ನಡೀತಾ ಇದೆ. ಅದು ದೊಡ್ಡ ಪವಾಡ. ಯಾಕಂದರೆ ಇಲ್ಲಿ ಏನಿದ್ರು ತೋರಿಸ್ತಾರೆ, ದುಡ್ಡು ಕೊಟ್ಟಂಗಿಲ್ಲ, ಏನು ಕೊಡಂಗಿಲ್ಲ. ಇಲ್ಲಿ ಏನು ಇರಬೇಕು, ಭಕ್ತಿ ಇರಬೇಕು, ಭಕ್ತಿ ಇರಬೇಕು, ಆನಂದ ಇರಬೇಕು, ಸುದ್ದಿ ಇರಬೇಕು. ಇವೆಲ್ಲ ಇದ್ದರೆ ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ ಸಿದ್ಧತ್ವಂ ಇವೆಲ್ಲ ಕೊಡ್ತಾನೆ. ಅದರಲ್ಲಿ ಅದು ಉತ್ತಮವಾದ ಜ್ಞಾನ ಕೊಡ್ತಾನೆ, ವಿದ್ಯಾಭ್ಯಾಸ ಕೊಡ್ತಾನೆ, ಮತ್ತೇನು ಮಾಡ್ತಾನೆ, ಅಧಿಕಾರ ಕೊಡ್ತಾನೆ. ಅತಿ ಉತ್ತಮವಾದ ಒಂದು ಕೋರಿಕೆ ಜನ ಬರ್ತಾರೆ. ಬಂದ ತಕ್ಷಣ ಆ ಸ್ವಾಮಿ ಬರ್ತಾರೆ, ಏನು ಸ್ವಾಮಿ ಇಲ್ಲಿ ನಾವು ಯಾವಾಗ ಬರಬೇಕು, ಹೂವನ್ನು ಕೇಳಬೇಕಾದ್ರೆ ಆ ಹೂ ಕೊಟ್ಟರೆ ಆ ಹೊರ ಕೊಡಂಗೆ ನಮ್ಮ ಕೆಲಸಗಳು ಜಯಪ್ರದಾಗ್ತದೆ. ನಾವು ಬೋರ್ ಹಾಕ್ಬೇಕಾದ್ರೆ ಅಲ್ಲಿ ಹೂ ಕೊಡಿದ್ರೆ, ಬಲ ಕೊಡಿದ್ರೆ ಬೋರ್ ಹಾಕ್ತೇವೆ, ಎಷ್ಟೋ ದುಡ್ಡಾದರೂ ಅಲ್ಲಿ ಹಾಕ್ತೀವಿ. ಅಲ್ಲಿ ಅದು ಹಾಕಿದರೆ ಒಳ್ಳೆ ನೀರು ಬರ್ತದಂತ ಆ ದೇವರಲ್ಲೇ ಒಂದು ಜ್ಞಾನ ಇರುತ್ತೆ, ನಮ್ಗೆ ಏನಿರ್ತದೆ, ಒಂದು ಆಸಕ್ತಿ, ನಂಬಿಕೆ ಇರ್ತದೆ. ಅದಕ್ಕೆ ಈ ಬಂದ ತಕ್ಷಣ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಶನಿವಾರ ಬನ್ನಿರಿ, ವಿಶೇಷವಾದ ದೇವರಿಗೆ ಶನಿವಾರ, ಶುಕ್ರವಾರ, ಸೋಮವಾರ
ಈ 3 ದಿವಸ ವಿಶೇಷ ಫಲ ಕೊಡ್ತಾರೆ ಇಲ್ಲಿ. ಯಾಕಂದರೆ ಇಲ್ಲಿ ಏನು ಸೋಮವಾರ ಈಶ್ವರನ ಬಲ, ಶನಿವಾರ ಏನು ಬಲ ವೆಂಕಟೇಶ್ವರ ಬಲ, ಶುಕ್ರವಾರ ಲಕ್ಷ್ಮೀ ಬಲ, ಈ 3 ಸೇರಿಕೊಂಡು ಇಲ್ಲಿ ಒಂದು ಶಕ್ತಿ ಪವಾಡ ಇದೆ. ಅದಕ್ಕೆ ಹೂ ಬಲಗಡೆ ಕೊಟ್ಟರೆ ಆ ಕೆಲಸ ಜಯಪ್ರದ ಆಗ್ತದೆ ಅಂತ ಮೊದಲಿಂದ ನಂಬ್ಕೊಂಡು ಬಂದಿದ್ದೀವಿ. ನೀವು ಬೇಕಾದರೆ ಟೆಸ್ಟ್ ಮಾಡಿರಿ, ಆ ಬಲಗಡೆ ಕೊಟ್ಟರೆ ಆ ಕೆಲಸ 1 ವಾರದಲ್ಲೇ ಕೆಲಸ ಆಗ್ತದೆ, ಜಯಪ್ರದ ಆಗ್ತದೆ. ಇದು ದೊಡ್ಡ ಶಕ್ತಿ. ಎಡಗಡೆ ಕೊಟ್ಟರೆ ಆ ಕೆಲಸವನ್ನು ಆಗಲ್ಲ, ಏನೋ ವಿಘ್ನ ಆಗ್ತದೆ, ಅದು ಜಯಪ್ರದ ಆಗಲ್ಲ ಅಂತ ಪವಾಡ ಇಲ್ಲಿ ಇದೆ. ಇಲ್ಲಿ ಜೈ ಶ್ರೀಮನ್ನಾರಾಯಣ, ಲಕ್ಷ್ಮೀನಾರಾಯಣ. ಸಾಕು